ನನ್ನ ಬರ್ತ್ಡೇನ ನಾನು ಸರಳವಾಗಿ ಅರ್ಥಪೂರ್ಣವಾಗಿ ಒಂದು 4 ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಳ್ತಾ ಇದ್ವಿ. ಈ ಕಾರ್ಯಕ್ರಮಗಳನ್ನು ಎಲ್ಲ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಮತ್ತು ನಮ್ಮ ಅಣ್ಣ ತಮ್ಮಂದರು ಎಲ್ಲ ಬೆಳಗ್ಗೆಯಿಂದಲೇ 9 ಗಂಟೆಯಿಂದಲೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದರು. ಆದರೆ ನಮ್ಮ ನಾಯಕರಾದಂಥ ಕೋಡಹಳ್ಳಿ ಸೋಣಪ್ಪನವರು ನಿನ್ನೆ ದೈವದಿನರಾಗಿದ್ದರಿಂದ ನಮಗೆ ಅದು ಒಂಥರ, ಯಾಕಂದರೆ ಅವ್ರಿಗೂ ನಮ್ಮ ತಾಲೂಕಿನಲ್ಲಿ ಹಿರಿಯ ಮುತ್ಸದ್ದಿಗಳು, ಒಳ್ಳೆ ನಾಯಕರು ಅವರು. ಅವ್ರು ತೀರ್ಕೊಂಡಿದ್ದರಿಂದ ನಾವೇನು ಮಾಡಿದ್ವಿ, ಕಾರ್ಯಕ್ರಮಗಳು ಅವ್ರ ಕಾರ್ಯ ಮುಗಿಯೋವರೆಗೂ ಏನು ಮಾಡಿ, ಯಾಕಂದರೆ ನಾನು ಇವತ್ತು ಪೋಸ್ಟ್ಪೋನೇ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡಿದ್ವಿ. ಆದರೆ ಹುಡುಗರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸುಮಾರು ಒಂದು 15-20 ಕಡೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಇನ್ನು ಅವ್ರು ನಿರಾಶೆ ಆಗ್ತಾರೆ ಅಂತೇಳಿ ಅಲ್ಲಿ ನಮ್ಮ ಸೊಣ್ಣಪ್ಪಣ್ಣನವರ ಕಾರ್ಯ ಮುಗಿದ ಮೇಲೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ನಮ್ಮ ಕರುನಾಡ ಪ್ರಜಾಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಮ್ಮ ಮಲ್ಲೇಶ್ ಮತ್ತು ಇಡೀ ಸಂಗಡಿಗರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಅಲ್ಲಿ ಕೆಲಸ ಮಾಡೋಂಥ ಇವರಿಗೆ ಸೀರೆ ವಿತರಣೆ ಮಾಡಿದ್ರು. ತದನಂತರ ಅಲ್ಲಿಂದ ನಾವು ಗೌತಮ್ ಕಾಲೋನಿಗೆ ಬಂದು ಅಲ್ಲಿ ಸಂಕಲ್ಪ ಟೀಮ್ ಅಂತ ಯುವಕರು ಬಳಗ, ನಮ್ಮ ಸೋಮಶೇಖರ್ ಮತ್ತು ರವಿಕಿರಣ್ ಎಂಬ ಹುಡುಗರು ಯುವಕರು ಸೇರಿಕೊಂಡು ಇಡೀ ನಮ್ಮ ಕಾಲೋನಿಗೆ ದವಸ ಧಾನ್ಯಗಳನ್ನ ಇವತ್ತು ನಮ್ಮ ಮಾರಿಯಮ್ಮ ದೇವಾಲಯದಲ್ಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಮನೆಗೂ ದವಸ ಧಾನ್ಯಗಳನ್ನು ಕೊಟ್ಟರು. ತದನಂತರ ಅಲ್ಲಿಂದ ನಾವು ಪಾರ್ವತಿಪುರ, ನಮ್ಮ ಊರು ಬಾಗಿಲು ಆಂಜನೇಯ ಸ್ವಾಮಿ ಪಾರ್ವತಿಪುರ ಅಶ್ವತ್ಥ ಕಟ್ಟೆ ಹತ್ರ ನಮ್ಮ ಕಿರಣ್ ನನ್ನ ಟೀಮ್ ಮತ್ತು ಓಂ ಶಕ್ತಿ ಗೆಳೆಯರ ಬಳಗದ ನಮ್ಮ ರವಿ ಮತ್ತು ಎಲ್ಲರೂ ಸಂಗಡಿಗರು ಸೇರ್ಕೊಂಡು ಅಲ್ಲಿ ಆರೋಗ್ಯ ಶಿಬಿರ ಮತ್ತು ಅಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು, ತದನಂತರ ನಮ್ಮ ತಾಲೂಕು ಆಫೀಸ್ ಹತ್ರ ಯುವಕರು, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋಂಥ ಯುವಕರೆಲ್ಲ ಸೇರ್ಕೊಂಡು ಅಲ್ಲಿ ಮಧ್ಯಾಹ್ನ ಬರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವ್ರಿಗೆ 2 ಥರ ಊಟ, ವೆಜ್ಜು ತಿನ್ನೋರು ವೆಜ್ಜು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಮಾಡಿದರು. ತದನಂತರ ಮತ್ತೆ ಈ ಶಾಲೆಯಲ್ಲಿ ನಮ್ಮ ಸಹೋದರಿ ಸಾವಿತ್ರಿಬಾಯಿ ಫುಲೆ, ಯಾಕಂದರೆ ಈ ದೇಶಕ್ಕೆ ಬರಗಾಲದಲ್ಲಿ ಹೆಣ್ಮಕ್ಳು ಯಾರೂ ವಿದ್ಯಾಭ್ಯಾಸ ಮಾಡದಿದ್ದ ಕಾಲದಲ್ಲಿ ಆ ಮಹಾನ್ ತಾಯಿ ಎಲ್ಲರಿಗೂ ವಿದ್ಯೆ ಕೊಟ್ಟಂಥ ಸಾವಿತ್ರಿಬಾಯಿ ಫುಲೆ ಹೆಸರಿನಲ್ಲಿ ಒಂದು ಸಂಘಟನೆ ನಮ್ಮ ಶಬರಿನ್ ತಾಜ್ ಅವರು ಹುಟ್ಟಾಕಿದ್ದಾರೆ. ಅವರು ನಾನು ನಿಮ್ಮ ಬರ್ತ್ಡೇ ದಿನ ಪೌರ ಕಾರ್ಮಿಕರಿಗೆ ನಾನು ಸೀರೆಗಳು ವಿತರಣೆ ಮಾಡ್ತೀನಿ ಅಂತ ಕೇಳಿಕೊಂಡ್ರು. ನಾನು ಅವ್ರಿಗೆ ಆಮೇಲೆ ನಮ್ಮ ಮಲ್ಲೇಶ್ವರ ಮುಖಾಂತರ ಅವರು ಸಹ ಬಂದು ಇಲ್ಲಿ ಇವತ್ತು ಯಾಕಂದರೆ ನಮಗೆ ಪೌರ ಕಾರ್ಮಿಕರು ಇಲ್ಲಾಂದರೆ ನಾವು ಯಾರೂ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮಗೆ ಡಾಕ್ಟ್ರುಗಳು ಎಷ್ಟು ಮುಖ್ಯನೋ ನಮ್ಮ ಪೌರ ಕಾರ್ಮಿಕರು ಅಷ್ಟೇ ಮುಖ್ಯ. ಸ್ವಚ್ಛತೆ ಇಲ್ಲಾಂದರೆ ನಮಗೆ ಎಲ್ರಿಗೂ ಆರೋಗ್ಯಗಳು ಕೆಡ್ತೈತೆ, ಅನಾರೋಗ್ಯಗಳು ಬರ್ತೈತೆ. ಅದರಿಂದ ಅವರು ಸಹ ನಮಗೆ ಪೌರ ಕಾರ್ಮಿಕರಿಗೆ ಸೀರೆಗಳು ಕೊಟ್ಟರು. ಅವ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ಎಲ್ಲ ನಾನು ಹೇಳೋದೇನೆಂದರೆ, ಸುಮಾರು ನಮ್ಮ ಹುಡುಗರು ಅಣ್ಣ ಇಲ್ಲಣ್ಣ ಆರ್ಕೆಸ್ಟ್ರಾ ಮಾಡಬೇಕು, ನಾವು ಸುಮಾರು ಕಡೆ ಬಿರಿಯಾನಿಗಳು ಮಾಡೋಕ್ಕವ್ರೆ. ನಾನು ಹೇಳಿದೆ ಏನು ಬೇಕಾದ್ರೂ ಮಾಡಿರಿ, ಆರ್ಕೆಸ್ಟ್ರಾಗಳು, ಈ ಡ್ಯಾನ್ಸ್ಗಳು, ಕುಣಿತಗಳೆಲ್ಲ ಅವೆಲ್ಲ ದುಂದು ವೆಚ್ಚ. ಆಮೇಲೆ ಅದು ಒಂಥರ ಒಳ್ಳೆಯ ವ್ಯಕ್ತಿಗಳು ಮಾಡ್ಕೊಳ್ಳೋಂಥ ಕೆಲಸ ಅಲ್ಲ ಅಂತ ಹೇಳಿದ್ಮೇಲೆ ಇದೇ ರೀತಿಯಾಗಿ ಈಗ ನಾವು ಇದಾದ ನಂತರ ಈಗ ಮಿಷನ್ ಹಾಸ್ಪಿಟ್ಲಲ್ಲಿ ನಮ್ಮ ಅರುಣ್ ನನ್ನ ಟೀಮ್ ಅವರು ಅಲ್ಲಿ ಮಿಷನ್ ಹಾಸ್ಪಿಟ್ಲ್ ಇರ್ತಕ್ಕಂಥ ಅಲ್ಲಿ ಆಶ್ರಮ ಇದೆ, ಆಶ್ರಮದ ಎಲ್ಲ ಇವರಿಗೆ ಕಂಬಳಿಗಳ ವಿತರಣೆ ಕಾರ್ಯಕ್ರಮ ಇದೆ. ಇದಾದ ನಂತರ ನಮ್ಮ ನಟರಾಜ್ ಅವರು ನಮಗೆ ತೋರಿಸ್ಕೊಟ್ಟಂಥ ದಾರಿ ಅಭಯ ಆಶ್ರಮಕ್ಕೆ ಅವ್ರಿಗೆ ಬೇಕಾದಂಥ ದವಸ ಧಾನ್ಯಗಳು, ಅವ್ರಿಗೆ ಏನು ಅವಶ್ಯಕತೆ ನಾವು ಏನೋ ಕೊಟ್ಬಿಡೋದಲ್ಲ. ಅವ್ರ ಹತ್ರ ನಾವು ಪ್ರತಿ ವರ್ಷಕ್ಕೆ 5 ಬಾರಿ ಅಲ್ಲಿ ಆಶ್ರಮಕ್ಕೆ ನಾವು ನಮ್ಮ ತ್ಯಾಗಣ್ಣವ್ರದ್ದು ಪುಣ್ಯಸ್ಮರಣೆ ಆಗ್ಬೋದು, ನಮ್ಮ ಸ್ನೇಹಿತರ ಬರ್ತ್ಡೇಗಳಾಗ್ಬೋದು, ವರ್ಷಕ್ಕೆ 5 ಸಲ ನಾವು ಅಲ್ಲಿ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಐಟಮ್ಗಳು ಕೊಡಿಸ್ತೀವಿ. ಅವ್ರು ಪಟ್ಟಿ ಕಳಿಸ್ತಾರೆ ನಮಗೆ ಇಂತಿಂಥದ್ದೇ ಬೇಕು ಅಂತ, ಗೋಧಿ, ಅಕ್ಕಿ, ರಾಗಿ ಮತ್ತು ಟೂತ್ಪೇಸ್ಟ್ಗಳು ಅವ್ರಿಗೆ ಅವಶ್ಯಕತೆ ಇರುವಂಥ ಈಗ ಮಿಷನ್ ಹಾಸ್ಪಿಟ್ಲಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ವಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬ ಯುವಕರಿಗೂ ನಾವು ಪ್ರತಿಯೊಬ್ಬರಿಗೂ ಆದರ್ಶ ಆಗಬೇಕು. ಸುಮ್ಮನೆ ದುಡ್ಡು ವೆಚ್ಚಗಳು ಖರ್ಚು ಮಾಡ್ಕೊಂಡು ಅಲ್ಲಿ ಇಲ್ಲಿ ಪಾರ್ಟಿಗಳು ಮಾಡ್ಕೊಂಡ್ರೆ ಅದು ಅರ್ಥಪೂರ್ಣ ಅಲ್ಲ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ನಾವು ಯಾರ ಹೊಟ್ಟೆಯಲ್ಲಿ ಹುಟ್ತೀವೋ, ಯಾವ ಜಾತಿಯಲ್ಲಿ ಹುಟ್ತೀವೋ ಯಾರಿಗೂ ಗೊತ್ತಿರೋದಿಲ್ಲ. ಅಂದರೆ ನಮ್ಮ ಸಾವು ಚರಿತ್ರೆ ಇರಬೇಕಂತೆ, ಪ್ರತಿಯೊಬ್ಬರು ಅದನ್ನು ಪಾಲನೆ ಮಾಡಬೇಕಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಮಲ್ಲೇಶ್ ಮತ್ತು ಶಬರಿನ್ ತಾಜ್ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಅಷ್ಟೇ, ನಮಗೆ ನಮ್ಮ ಸಂಘಟನೆ ಏನೋ ಓಪನ್ ಮಾಡಬೇಕು ಅಂತ ಬಿಟ್ಟು ನಾವು ಒಂದು ಖುಷಿಯಿಂದ ನಾವು ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ಸುಬ್ಬಣ್ಣ ನಂಗೆ ಸಪೋರ್ಟ್ ಕೊಟ್ಟರೆ ಸಾಕು ಅಷ್ಟೇ. ನಾವು ಬಡವ್ರಿಗೋಸ್ಕರ ಒಳ್ಳೇದು ಮಾಡೋಕ್ಕೆ ನಾವು ಮುಂದೆ ಹೋಗ್ತೀನಿ ಅಷ್ಟೇ. ಇವತ್ತೇನು ಮಾಡಿದ್ರೆ ಮೇಡಮ್ ಸರ್, ಸೀರೆ ಸುಬ್ಬಣ್ಣ ಹುಟ್ಟಿದಬ್ಬಗೋಸ್ಕರಕ್ಕೆ ನಾವು ಸೀರೆ ಅಟೆಂಡ್ ಮಾಡಿದ್ದೀನಿ ಸರ್ ಅಷ್ಟೇ. ಪೂರ ಕಾರ್ಮಿಕರಿಗೆ ಅಟೆಂಡ್ ಮಾಡಿದ್ದೀನಿ ಸರ್ ಅಷ್ಟೇ. ನೀವೆಲ್ಲ, ನನ್ನ ಹೆಸರು ಶಬರಿನ್ ತಾಜ್ ಸರ್. ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಅಣ್ಣ ಹೇಳಿದ್ರು ಬೇಡ, ನೆನ್ನೆ ಸ್ವಲ್ಪ ನಡೆದ ಘಟನೆ ನಿನಗೂ ಗೊತ್ತಿದೆ, ಇದೆಲ್ಲ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನೆನ್ನೆ ರಾತ್ರಿ 12 ಗಂಟೆ ತನಕನೂ ರಾತ್ರಿ ಅಣ್ಣನ ಮನೆಯಲ್ಲೇ ಇದ್ವಿ. ನಾವು ಬೇಡ ಅಂತ ಅಂದ್ಕೊಂಡು ಇದು ಮಾಡಿದ್ರು. ಆದ್ರೂ ಅಣ್ಣ ನಾವೆಲ್ಲನೂ ಅರೇಂಜ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಆದರೆ ಪ್ರತಿ ವರ್ಷ ಆಡಂಬರ ಬೇಡ ಅಣ್ಣ, ಅಟ್ಲೀಸ್ಟ್ ಚಿಕ್ಕದಾಗಾದ್ರೂ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಕೊಂಡು ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಅವ್ರ ಹತ್ರ ನಾವು ನಮ್ಮ ಟೀಮರೆಲ್ಲ ಸೇರ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಆದಮೇಲೆ ನಂತರ ಅಣ್ಣ ಆಯಿತು, ಯಾವತ್ತೂ ಚಿಕ್ಕದಾಗಿರಲಿ ಅಂತ ಅಂದ್ಕೊಂಡು ಆಚರಣೆ ಮಾಡಿದ್ರು. ತುಂಬ ಧನ್ಯವಾದ ಅಣ್ಣ. ಮತ್ತು ದೇವರು ಆದಷ್ಟು ಬೇಗ ನಿಮಗೆ ಒಳ್ಳೆ ಇನ್ನೂ ಮೇಲೆ ಎತ್ತರಕ್ಕೆ ತಗೊಂಡೋಗಲಿ ಅಂತ ಅಂದ್ಬಿಟ್ಟು ಅಣ್ಣ ನಮ್ಮ ಟೀಮ್ ಎಲ್ಲ ಸೇರಿ ಮತ್ತೆ ನಾವು ಹಾರೈಸ್ತೀವಿ ಅಣ್ಣ. ಒಳ್ಳೆಯದಾಗಲಿ ಅಣ್ಣ.